Hallelujah. Hallelujah. Praise Lord. Praise Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 149 ಅದರ 1 ವಾಕ್ಯ ಹೇಳ್ತದೆ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ ಎಂದಾಗಿ. ಇವತ್ತು ನಾವು ದೇವರನ್ನ ಸ್ತುತಿಸಬೇಕು. ಆದರೆ 2ನೇ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ಯರು ತಮ್ಮ ದೇವರಲ್ಲಿ ಹೆಚ್ಚಿಪಡಲಿ, ಚಿಯೋನಿನವರು ಆತನಲ್ಲಿ ಸಂತೋಷಿಸಲಿ ಎಂದಾಗಿ. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಯಾವಾಗಲೂ ಸಂತೋಷಿಸಬೇಕು. ಕಾರಣ ಕಳೆದ 1 ವಾರ ಆತ ನಮ್ಮನ್ನು ಅದ್ಭುತ ರೀತಿಯಾಗಿ ತನ್ನ ರೆಕ್ಕೆಯ ಮರೆಯಲ್ಲಿ ಬಚ್ಚಿಟ್ಟುಕೊಂಡು ನಮ್ಮನ್ನು ಕಾಪಾಡಿ ನಡೆಸಿದ್ದಾನೆ. ಅದನ್ನು ನೆನೆಸಿ ನಾವು ಕರಗಳನ್ನು ಎತ್ತಿ ಆತನಿಗೆ ಕೃತಜ್ಞತೆಯನ್ನ ಸ್ತೋತ್ರವನ್ನು ಸಲ್ಲಿಸುವ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ, ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನನ್ನ ಒಳ್ಳೆಯ ತಂದೆಯೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯ ಸಮಯದಲ್ಲಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತನು ಮಾಡಿದಂತೆ ಎಲ್ಲ ಉಪಕಾರಗಳಿಗೋಸ್ಕರ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ನನ್ನ ಒಳ್ಳೆಯ ತಂದೆಯೇ, ನಿನಗೆ ಸ್ತೋತ್ರ. ಆತ್ಮ ಸ್ವರೂಪನಾದ ದೇವರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅಪ್ಪ, ಆತ್ಮ ಸ್ವರೂಪನೇ ನಿನಗೆ ಸ್ತೋತ್ರ ಸ್ವಾಮಿ. ಬಲಹೀನ ಸಮಯದಲ್ಲಿ ಬಲವನ್ನು ಕೊಡುವ ದೇವರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ಸ್ವಾಮಿ. ನಿನ್ನನ್ನು ನಾವು ನೋಡಬೇಕು ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು ರಾಜ್ಯ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನ್ನ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸುವ. ಮೊಣಕಾಲವರೆಗಲ್ಲ ಸ್ವಾಮಿ, ಸೊಂಟದವರೆಗಲ್ಲ ಸ್ವಾಮಿ. ನಿನ್ನ ಆತ್ಮನ ನದಿಯಲ್ಲಿ ನಾವು ಈಜಾಡಬೇಕು ಸ್ವಾಮಿ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನ್ನ ಮಹಿಮೆಯನ್ನು ನಾವು ನೋಡಬೇಕು ರಾಜ್ಯ. ಥ್ಯಾಂಕ್ ಯು ಜೀಸಸ್. ಒರಿಗಲ ಶಕರ ಬಸಿಯನ್ನ ಓ ಯೇಸು, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಲಾರ್ಡ್. ಅಪ್ಪ, ನಿನಗೆ ಸ್ತೋತ್ರ. ಒರಿಗಲ ಶಕರ ಬಸಿಯನ್ನ
ನಿಮ್ಮನ್ನು ತುಂಬಿಸ್ತಾರೆ ಅಂತ. ದೇವರ ವಾಕ್ಯ ಇರ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು ಎಂಬುದಾಗಿ. ಆಮೆನ್. ಇನ್ನೊಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರ್ತನು ನಮ್ಮಲ್ಲಿರುವಾಗ ನಮಗೇನಿಲ್ಲ ಅಂತೆ, ಬಲಹೀನತೆ ಇಲ್ಲ. ಯಾಕಂದ್ರೆ ಯೇಸು ನಮ್ಮ ಸಂಗಡ ಇರುವ ಕಾರಣ ನಾವು ಯಾರಾಗಿದ್ದೇವಂತೆ, ಪರಾಕ್ರಮಶಾಲಿಯಾಗಿದ್ದೇವೆ. ಹೇಗೆ ಪರಾಕ್ರಮಶಾಲಿಯಾಗಿದ್ದೇವೆ? ಗಿದ್ಯೋನನಿಗೆ ಸುಮ್ಮನೆ ದೇವರು ಹೇಳಿಲ್ಲ ನೀನು ಪರಾಕ್ರಮಶಾಲಿ ಅಂತ. ದೇವರು ಅವನ ಸಂಗಡ ಇದ್ರಿಂದ ಹೇಳಿದ್ದು ಏನು, ಆತನು ಪರಾಕ್ರಮಶಾಲಿ ಅಂತ. ಇವತ್ತು ದೇವರು ನಮ್ಮ ಸಂಗಡ ಇರುವುದರಿಂದ ನಾವು ಯಾರಾಗಿದ್ದೇವೆ? ಗಟ್ಟಿಯಾಗಿ ಹೇಳ್ರಿ, ಏನಾಗಿದ್ದೇವೆ ನಾವು? ಪರಾಕ್ರಮಶಾಲಿಯಾಗಿದ್ದೇವೆ. ಹೊಸ ಬಲವನ್ನು ತಂದು ಕೊಟ್ಟ ದೇವರಿಗೆ ನಾವು ಸ್ತೋತ್ರವನ್ನ ಹೇಳೋಣ. ಹೊಸ ಬಲ ತಂದ ಯೇಸು, ಎಲ್ಲ ಹೇಳ್ರಿ, ಹೊಸ ಬಲ ತಂದ ಯೇಸು, ಹೊಸ ಬಲ ತಂದ ಯೇಸು. ಗಟ್ಟಿಯಾಗಿ ಹೊಸ ಬಲ ತಂದ ದೇವರಿಗೆ ಹೊಸ ಬಲ ತಂದ ಯೇಸು. ಹೊಸ ಹಾಡನ್ನ ಹಾಡಿ ಯೇಸುವನ್ನೇ ನಾ ಹೊಗಳಿ ಎಂದೆಂದೂ ಸ್ತುತಿಸುವೆನು. ಹೊಸ ಹಾಡನ್ನ ಹಾಡಿ ಯೇಸುವನ್ನೇ ನಾ ಹೊಗಳಿ ಎಂದೆಂದೂ ಸ್ತುತಿಸುವೆನು. ಎಲ್ಲರೂ ಸೇರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಹೊಸ ಬಲದಿಂದ ದೇವರನ್ನು ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿದ್ದೀರಾ? ನಾವೆಲ್ಲ ನಮ್ಮ ಕರಗಳನ್ನು ತಟ್ಟುತ್ತಾ ನಮ್ಮ ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. Thank you, Jesus. ಯೇಸು ನನಗೆ ಜೀವ ಕೊಟ್ಟನು, ಯೇಸು ನನಗೆ ಜೀವ ಕೊಟ್ಟನು. ಎಲ್ಲ ಸೇರಿ ಹೇಳೋಣ. ಯೇಸು ನನಗೆ ಜೀವ ಕೊಟ್ಟನು, ಯೇಸು
ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ರಾಜ್ಯತೆ. ಅಪ್ಪ ನೀನು ಒಳ್ಳೆಯವರು ಸ್ವಾಮಿ. ದೇವರ ವಾಕ್ಯ ಇರ್ತದೆ, ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ ಅಂತ. ಇವತ್ತು ದೇವರು ನಮಗೆ ಉಸಿರನ್ನು ಕೊಟ್ಟಿದ್ದಾನೆ. ನಾವು ಉಸಿರಿರುವ ದಿವಸವೆಲ್ಲ ಆತನನ್ನು ಸ್ತುತಿಸುವ ದೇವರು. ಬಲಹೀನ ಸಮಯದಲ್ಲಿ ಬಲವನ್ನು ಕೊಡುವ ದೇವರು ಆತನಾಗಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು, ಆಶ್ರಯಗಿರಿಯಾದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಿನಗೆ ಸ್ತೋತ್ರ. ನನ್ನ ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತನಿಗೆ. ನನ್ನ ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತನಿಗೆ. ಬಲವು ಮಾತ್ರವು ಉಳ್ಳವನೇ, ಮಹಿಮೆಗೆ ಯೋಗ್ಯನಿಗೆ. ಬಲವು ಮಾತ್ರವು
ಅದಕ್ಕಾಗಿ ಸ್ತೋತ್ರ. ಪ್ರಸ್ತುತತೆಯನ್ನು ಅನುಭವಿಸಲಿಕ್ಕೆ ನೀವು ಮಾಡಿದಂತ ಸಹಾಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಕೂಡಿ ಬಂದಂತ ಪ್ರತಿಯೊಂದು ದಿನ ದೇವ ಮಕ್ಕಳನ್ನ ನೀನು ಮೇಳವಾಗಿ ಆಶೀರ್ವದಿಸುತ್ತದೆ. ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಶಕ್ತವಾಗಿ ಅವರನ್ನು ನಡೆಸಿ ರಾಜ್ಯ. ಮುಂದಿನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲ ಗುಣಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಲ್ಲಿ ಆಮೆನ್. ನಾನು ಆರಿಸಿಕೊಂಡ ಭಾಗ ಅದು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1, 2, 3ನೇ ವಾಕ್ಯವನ್ನು ಯಾರಾದರೂ ಓದಬಹುದು. ಆದಿಕಾಂಡ ಪುಸ್ತಕ Genesis chapter 12 verses 1 to 3. ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವನು ಹರಸುವೆನು, ನಿನ್ನನ್ನು ಶಪಿಸುವವನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ವಾಕ್ಯವನ್ನು ನಾವು ಅನೇಕ ಸಾರಿ ಓದಿದ್ದೇವೆ, ಕೇಳಿದ್ದೇವೆ. ಇವತ್ತು ಈ ವಾಕ್ಯದ ಮೂಲಕ ಸ್ವಲ್ಪ ಸಮಯ ನಾನು ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಈ ಒಂದು ಮಾತನ್ನು ಹೇಳಿದ್ದು ಒಂದು ಮನುಷ್ಯನಲ್ಲ, ಈ ಮಾತನ್ನು ಹೇಳಿದ್ದು ಸರ್ವಶಕ್ತನಾದ ದೇವರು ಹೇಳಿದ ಮಾತಾಗಿದೆ. ಅಬ್ರಹಾಮನ ಬಗ್ಗೆ ನಮಗೆಲ್ಲರಿಗೂ ಗೊತ್ತುಂಟು. ಈ ಅಬ್ರಹಾಮನ ತಂದೆ ವಿಗ್ರಹಾರಾಧಕ ಆಗಿದ್ರು. ವಿಗ್ರಹವನ್ನು ಮಾಡೋದು, ವಿಗ್ರಹವನ್ನು ಮಾರೋದು, ಈ ಕೆಲಸದಲ್ಲಿದ್ದ. ಅಂದ್ರೆ ಅಬ್ರಹಾಮ ಯಾರಾಗಿದ್ದ? ಒಂದು ಅನ್ಯನಾಗಿದ್ದ. ಅನ್ಯನಾದ ಅಬ್ರಹಾಮನ ಜೀವಿತದಲ್ಲಿ ದೇವರನ್ನು ಕಾಣುವಂತೆ ದೇವರ ಕೃಪೆ ಕೊಟ್ಟದ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಇವತ್ತು ನಾವು ಸಹ ಅನ್ಯರಾದ ನಮ್ಮನ್ನು ಸಹ ದೇವರು ಪ್ರೀತಿಸಿ ನಮ್ಮನ್ನು ಇವತ್ತು ಕರೆದ ನೆನೆಸಿ ನಾವು ಸಹ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಕರುಣಿಸುವ ದೇವರಾಗಿದ್ದಾನೆ. ನೋಡಿ, ಅಬ್ರಹಾಮನ ಜೀವಿತದಲ್ಲಿ ಆಶೀರ್ವಾದ ಬರಲಿಕ್ಕೆ ಕಾರಣ ಅವನು ದೇವರ ಶಬ್ದವನ್ನು ಕೇಳಿದ, ಅವನು ದೇವರ ಸ್ವರವನ್ನು ಕೇಳಿದ. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಶಬ್ದವನ್ನು ಕೇಳಿ ವಿಧೇಯರಾಗುವುದಾದರೆ ನಿಶ್ಚಯವಾಗಿ ನನ್ನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನನ್ನ ದೇವರಿಗೆ ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡುವುದೇ ಗೊತ್ತು ಹೊರತು ಶಪಿಸುವ ದೇವರಲ್ಲ. ಇವತ್ತು ಎಷ್ಟು ಜನ ಹೇಳ್ತೀರಿ, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಕ್ಕೆ ನಿನಗೆ ಸ್ತೋತ್ರ, ದೇವರೇ ನೀನು ನನ್ನನ್ನು ಬಲಪಡಿಸಿದ್ದಕ್ಕೆ ನಿನಗೆ ಸ್ತೋತ್ರ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ನೋಡಿ, ಅಬ್ರಹಾಮನ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆಯಾಗಿದ್ದದ್ದು ಅವನು ಮಾಡುತ್ತಿರುವ ವಿಗ್ರಹಾರಾಧನೆ ಆಗಿದೆ. ದೇವರು ಹೆಚ್ಚು ಮಾಡುವುದು ಯಾವುದು ಗೊತ್ತಿಲ್ಲ? ವಿಗ್ರಹಾರಾಧನೆ. ಅದಕ್ಕೆ ದೇವರ ವಾಕ್ಯ ಅಂತದೆ, ವಿಗ್ರಹಾರಾಧಕರಾಗಬೇಡ್ರಿ. ಅಂದ್ರೆ ದೇವರಿಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠವಾಗಿರುವಾಗ ಇವತ್ತು ಆತನನ್ನು ನಾವು ನಿಯಂತ್ರಣ ತೆಗೆಯಲಿಕ್ಕೆ ಆಗುವುದಿಲ್ಲ. ದೇವರು ನಿನ್ನನ್ನೇ ನಿಯಂತ್ರಣ ತೆಗಿತಾರೆ ಹೊರತು ದೇವರನ್ನು ನಿಯಂತ್ರಿಸಲಿಕ್ಕೆ ನನಗೆ ನಿನಗೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನ ಮಾತನ್ನು ಯಾರು ಕೇಳ್ತಾರೆ ಅವರನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಅನ್ಯನಾದ ಅಬ್ರಹಾಮನ ಜೀವಿತದಲ್ಲಿ ದೇವರ ಶಬ್ದವನ್ನು ಕೇಳುತ್ತಾ ಇದ್ದಾನೆ. ದೇವರ ಶಬ್ದವನ್ನು ಕೇಳುತ್ತಾ ಇದ್ದಾನೆ. ಏನು ಆ ಶಬ್ದ ಅಂತ ಹೇಳಿದ್ರೆ, ಅವನಿಗೆ ಹೇಳಿದ ಮಾತು ಏನಂತ ಹೇಳಿದ್ರೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಅವನಿಗೆ ಹೇಳಿದ ಕೂಡಲೇ ಅವನು ಹಿಂದೆ ಮುಂದೆ ನೋಡಲಿಲ್ಲ, ದೇವರ ಶಬ್ದಕ್ಕೆ ವಿಧೇಯನಾದ. ಇವತ್ತು ಎಷ್ಟು ಜನ ದೇವರ ಶಬ್ದಕ್ಕೆ ವಿಧೇಯರಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತು ದೇವರು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಒಂದು ಪಕ್ಷ ಅಬ್ರಹಾಮನು ದೇವರ ಮಾತನ್ನು ಕೇಳದಿದ್ರೆ ಅವನ ಹೆಸರು ಇವತ್ತು ಬೈಬಲ್ ಅಲ್ಲಿ ಬರೀಲಿಕ್ಕೆ ಸಾಧ್ಯವೇ ಇಲ್ಲ, ಚರಿತ್ರೆ ಪುಸ್ತಕದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವನು ದೇವರ ಶಬ್ದಕ್ಕೆ ವಿಧೇಯನಾದ. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ದೇವರ ಶಬ್ದಕ್ಕೆ ವಿಧೇಯರಾಗಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ದೇವರ ಶಬ್ದವನ್ನು ಕೇಳಿ ಅವನಿಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ಅವನು ಹೋಗುವ ದಾರಿ ಯಾವುದು ಎಂಬುದಾಗಿ ತಿಳಿಯದೆ ಹೋದನು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾದ್ರೆ ನೀವು ಹೋಗುವ ಮಾರ್ಗ ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲ. ಆದ್ರೆ ನನ್ನ ದೇವರು ಮಾರ್ಗವೇ ಆಗಿದ್ದರಿಂದ, ನನ್ನ ದೇವರು ಸತ್ಯವಾದ್ರಿಂದ, ನನ್ನ ದೇವರು ಜೀವವಾದ್ರಿಂದ ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವ ದೇವರಾಗಿದ್ದಾನೆ.
ಆಮೇಲೆ ಯಾವ ಪ್ಲೇಸ್ ಅಲ್ಲಿ ಇರಲಿ, ಯಾವ ಸಿಚುವೇಶನ್ ಅಲ್ಲಿ ಇರಲಿ, ನಿಮ್ಮನ್ನು ಕಾಯಲಿಕ್ಕೆ ಪರಲೋಕ ರೆಡಿಯಾಗಿರುತ್ತದೆ. ಯಾಕಂತ ಹೇಳಿದ್ರೆ ನೀನು ಪರಲೋಕದ ಶಬ್ದಕ್ಕೆ ವಿಧೇಯನಾದದ್ರಿಂದ. ಇಲ್ಲಿ ನೋಡಿ, ದೇವರು ಅಬ್ರಹಾಮನಿಗೆ ಅವನು ವಿಧೇಯನಾದ್ರಿಂದ ದೇವರಿಂದ ನಾನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುತ್ತೇನೆ. ದೇವರು ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ಯಾರು ಆಶೀರ್ವಾದ ಮಾಡ್ತೇನೆ ಅವರನ್ನು ಆಶೀರ್ವಾದ ಮಾಡುತ್ತೇನೆ. ನೀನು ಯಾರನ್ನು ಶಪಿಸ್ತಿ ಅವರನ್ನು ನಾನು ಶಪಿಸ್ತೇನೆ ಅಂತ ಹೇಳ್ಬೇಕಾದ್ರೆ ಒಂದು ಮನುಷ್ಯನ ಬಗ್ಗೆ ಇಷ್ಟು ಪ್ರೀತಿ ತೋರ್ಲಿಕ್ಕೆ ಕಾರಣ ಅವನು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಅವನು ವಿಧೇಯನಾದ ಕಾರಣವಾಗಿದೆ. ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತೇವೆ ಯಾವ ರೀತಿಯ ಆಶೀರ್ವಾದ ದೇವರು ಕೊಟ್ಟ ಅಂತ ಹೇಳಿದ್ರೆ, ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಅವನು ವೃದ್ಧನಾದಾಗ, ಅವನು ಪ್ರಾಯಸ್ಥನಾದಾಗ ಅವನ ಬಗ್ಗೆ ಬೈಬಲ್ ಏನು ಹೇಳ್ತದೆ ಓದಿ ನೋಡಿ ಬೇಗ. ಅಬ್ರಹಾಮನು ಬಹುದಿನದ ವೃದ್ಧನಾದನು. ಆಮೇಲೆ ಯೆಹೋವನು ಅವನನ್ನು ಸಕಲ ವಿಷಯದಲ್ಲಿ ಅಭಿವೃದ್ಧಿ ಪಡಿಸಿದನು. ಅಂದ್ರೆ ಅವನ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡಿದನು. ಇವತ್ತು ಎಷ್ಟು ಜನ ಹೇಳ್ತೀನಿ ದೇವರು ನನ್ನನ್ನು ಆಶೀರ್ವಾದ ಮಾಡಿದರು? ಇವತ್ತು ನಿಮ್ಮ ಜೀವಿತದಲ್ಲಿ ಹೇಳಲಿಕ್ಕೆ ತಯಾರಿದ್ದೀರಾ? ದೇವರು ನನ್ನನ್ನು ಆಶೀರ್ವಾದ ಮಾಡಿದ ಎಂಬುದಾಗಿ ಹೇಳಲಿಕ್ಕೆ ನೀವು ತಯಾರಿದ್ದೀರಾ? ಹಲ್ಲೆಲೂಯಾ. ಒಂದು ಪಕ್ಷ ಇವತ್ತು ಕೆಲವೊಂದು ಆಶೀರ್ವಾದ ಅದು ಮರೆಯಾಗಿರುವುದಾದ್ರೆ ಕರ್ತನು ನಿನಗೆ ಇವತ್ತು ಕೊಡ್ಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ನನ್ನ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ನೋಡಿ, ಆದಿಯಲ್ಲಿ ಸಹ ದೇವರೊಂದು ಮನುಷ್ಯನನ್ನು ಉಂಟು ಮಾಡುವಾಗ, ಆದವನನ್ನು ಉಂಟು ಮಾಡುವಾಗ ದೇವರನ್ನು ಆಶೀರ್ವಾದ ಮಾಡಿದ. ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಜೆನೆಸಿಸ್ ಚಾಪ್ಟರ್ 1:28 ನೋಡ್ತಾದ್ರೆ ದೇವರು ಏನ್ ಮಾಡಿದ ಅಂತ ಹೇಳಿದ್ರೆ, ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಏನ್ ಅಭಿವೃದ್ಧಿ ಆಗಿರಿ, ನೀವು ಎಕ್ಸ್ಪಾಂಡ್ ಆಗಿರಿ, ನೀವು ದೊರೆತನ ಮಾಡ್ರಿ. ಆಮೇಲೆ ಅಂದ್ರೆ ನನ್ನ ದೇವರು ತನ್ನ ಮಕ್ಕಳ ಬಗ್ಗೆ ಒಳ್ಳೆ ಆಲೋಚನೆ ಮಾಡುವ ದೇವರಾಗಿದ್ದಾರೆ. ನನ್ನ ದೇವರಿಗೆ ಆಶೀರ್ವಾದ ಮಾಡುವುದು ಗೊತ್ತುಂಟು. ನನ್ನ ದೇವರಿಗೆ ನಿಮ್ಮನ್ನು ನಡೆಸುವುದು ಗೊತ್ತುಂಟು. ನಿಮ್ಮ ಮಾರ್ಗಗಳು ತೆರೆಯುವುದು ದೇವರಿಗೆ ಗೊತ್ತುಂಟು. ನೋಡಿ, ಅವನು ಮಾತ್ರ ಅಲ್ಲ, ಅವನ ಬಗ್ಗೆ ಸಾಕ್ಷಿಯಲ್ಲಿ ಹೇಳ್ತಾ ಇದ್ದಾರೆ. ಅಬ್ರಹಾಮನ ದೇವರು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ಅವನ ಸೇವಕನಾದ ಎಲಿಯಾಸರು ಹೇಳುವ ವಾಕ್ಯ ಒಂದು ಓದಿ ನೋಡಿ. ಅದು ಆದಿಕಾಂಡ ಪುಸ್ತಕ 24:34. ಆದಿಕಾಂಡ 24:34. ಅವನು ಹೇಳಿದ್ದೇನೆಂದರೆ, ನೋಡಿ ಎಲಿಯಾಸರು ಹೇಳ್ತಾ ಇದ್ದಾರೆ, ನಾನು ಅಬ್ರಹಾಮನ ಸೇವಕ, ಯೆಹೋವನು ನನ್ನ ದಣಿಯನ್ನು ಹೇಗೆಂದ್ರೆ ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದರಿಂದ ಅವನು ಧನವಂತನಾದನು. ನೋಡಿ ಬೇರೆ, ಅವನು ಇಷ್ಟು ಧನವಂತನಾಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಒಂದೇ, ದೇವರ ಮಾತಿಗೆ ಅವನು ವಿಧೇಯನಾದ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ವಾಕ್ಯಕ್ಕೆ ವಿಧೇಯನಾಗುವುದಾದರೆ ದೇವರು ನಿನ್ನ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಯಾಕಂದ್ರೆ ನನ್ನ ದೇವರಿಗೆ ಆಶೀರ್ವಾದ ಮಾಡುವುದೇ ಗೊತ್ತಾಗಿದೆ. ಅಲ್ಲೇ ನೀವು ನೋಡಿ, ಅರಣ್ಯಕಾಂಡ ಪುಸ್ತಕ 24ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ ಅದರಲ್ಲಿ 1ನೇ ವಾಕ್ಯ, ನಂಬರ್ಸ್ ಚಾಪ್ಟರ್ 24:1 ಓದುವುದಾದ್ರೆ ನೀವು ಅಲ್ಲಿ ಒಂದು ದೇವರ ವಾಕ್ಯ ಏನಂತದೆ ಏನಂತ ಹೇಳಿದ್ರೆ, ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾದ್ರೆ ಇವತ್ತು ನಿಮಗೆ ಶುಭವಾಗಬೇಕಾದದ್ದು ಯಾರ ಚಿತ್ರ? ಸಂತೋಷಗೊಂಡ. ಆಮೇಲೆ ಇವತ್ತು ನಾನು ಹೇಳ್ತೇನೆ, ನಿಮಗೆ ದೇವರು ಶುಭವಾಗಬೇಕೆಂಬುದಾಗಿ ದೇವರ ಆಲೋಚನೆ. ಆದ್ರಿಂದ ದೇವರ ಆಲೋಚನೆ ನಿನ್ನ ಜೀವಿತದಲ್ಲಿ ಶುಭ ಆಗಬೇಕಂತ, ದೇವರ ಆಲೋಚನೆ ನಿನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರ ಆಸೆಯಾಗಿದೆ. ನಾವು ನೋಡ್ತೇವೆ, ಒಬ್ಬ ಯಾಕೋಬನ ಬಗ್ಗೆ ನಾವು ನೋಡುವುದಾದ್ರೆ, ಈ ಯಾಕೋಬ ಯಾರ ಮಗನಾಗಿದ್ದಾನೆ? ಯಾಕೋಬ ಈಸಾಕನ ಮಗನಾಗಿದ್ದ, ಹೌದಲ್ವಾ? ಅಬ್ರಹಾಮನ ಮಗ ಈಸಾಕ, ಈಸಾಕನ ಮಗ ಯಾಕೋಬ. ದೇವರು ಅವನ ತಲೆಮಾರನ್ನು ಆಶೀರ್ವಾದ ಮಾಡಿದ. ಆಮೇಲೆ ಎಷ್ಟು ಜನ ಆಸೆ ಪಡ್ತೀನಿ, ನನ್ನ ತಲೆಮಾರು ದೇವರಿಗೋಸ್ಕರ ನಿಲ್ಲಬೇಕು, ದೇವರ ಸೇವೆ ಮಾಡಬೇಕು, ದೇವರ ಮಹಿಮೆಗೋಸ್ಕರ ಉಪಯೋಗಿಸಬೇಕೆಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದಾರೆ. ಅಲ್ಲಿ ಯಾಕೋಬನ ಬಗ್ಗೆ ನೋಡುವುದಾದ್ರೆ ನೋಡಿ, ಯಾಕೋಬನು ಏನ್ ಮಾಡಿದ ಅಂತ ಹೇಳಿದ್ರೆ, ಕೆಲವೊಂದು ಆಶೀರ್ವಾದ ಅವನು ಏನ್ ಮಾಡಿದ? ಕಸಿದ. ಆಮೇಲೆ ಅವನ ಆಶೀರ್ವಾದವನ್ನು ಕಸಿದ. ನಾವು ನೋಡ್ತೇವೆ, ಅಣ್ಣನಿಗೆ ಸಿಗಬೇಕಾದ ಚೊಚ್ಚಲತನದ ಹಕ್ಕನ್ನು ಏನ್ ಮಾಡಿದವರು? ಕಸಿದ. ಅಂದ್ರೆ ಬಲಾತ್ಕಾರದಿಂದ ಆಶೀರ್ವಾದವನ್ನು ತೆಗೆದುಕೊಂಡ ವ್ಯಕ್ತಿ ಯಾರಾಗಿದ್ದ? ಯಾಕೋಬನಾಗಿದ್ದ. ತಂದೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿತ್ತು. ಅವನಿಗೆ ಗೊತ್ತು ತಂದೆಯ ಆಶೀರ್ವಾದ ಮಿಸ್ ಆಗುವುದಿಲ್ಲ ಎಂಬುದಾಗಿ ಅವನು ನೆನೆಸಿ ಅವನು ಏನ್ ಮಾಡ್ತಾರೆ, ತನ್ನ ಅಣ್ಣನ ವೇಷ ಹಾಕೊಂಡು ತಂದೆಯ ಬಳಿಗೆ ಬಂದು ತಂದೆ ಅವನನ್ನು ಆಶೀರ್ವಾದ ಮಾಡ್ತಾರೆ.
ಎರಡು ಆಶೀರ್ವಾದಗಳನ್ನು ಅವನು ಏನ್ ಮಾಡ್ತಾನೆ, ತಗೊಳ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಲೋಕದ ಆಶೀರ್ವಾದಕ್ಕಿಂತ ಜನರ ಆಶೀರ್ವಾದಕ್ಕಿಂತ ಸರ್ವಶಕ್ತನಾದ ಆಶೀರ್ವಾದ ಒಂದೇ ಸಾಕು ನಿನ್ನನ್ನು ಅಭಿವೃದ್ಧಿ ಪಡಿಸುವಂತದ್ದಾಗಿದೆ, ನಿನಗೆ ಸಮಾಧಾನ ಕೊಡುವಂತದ್ದಾಗಿದೆ, ನಿನ್ನನ್ನು ಎತ್ತುವಂತದ ಆಶೀರ್ವಾದವೇ ದೇವರ ಆಶೀರ್ವಾದವಾಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದದ್ದು, ಅದು ವ್ಯಸನವನ್ನು ಸೇವಿಸುವುದೇ ಇಲ್ಲ ಎಂಬುದಾಗಿ. ಹಾಗಾದ್ರೆ ಇವತ್ತು ನನಗೆ ನಿನಗೆ ಬೇಕಾದದ್ದು ದೇವರ ಆಶೀರ್ವಾದ. ಆಮೇಲೆ ಅಬ್ರಹಾಮನನ್ನು ದೇವರು ಆಶೀರ್ವಾದ ಮಾಡಿದ, ನೀನು ಆಶೀರ್ವಾದ ನಿಧಿಯಾಗಿವಿ ಅಂತ. ಅಂದ್ರೆ ಅವನ ಒಳಗಿರುವ ಆಶೀರ್ವಾದ ನಿಲ್ಲುವುದಿಲ್ಲ. ಇವತ್ತು ಹೇಳ್ರಿ, ನಾನು ನನ್ನ ಕುಟುಂಬಕ್ಕೆ ಆಶೀರ್ವಾದ, ಹೇಳ್ರಿ ನನ್ನ ಸಭೆಗೆ ನಾನು ಆಶೀರ್ವಾದ, ನಾನು ಹೋಗುವ ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಆಶೀರ್ವಾದ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕೆ ಗೊತ್ತು, ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಯಾಕೋಬನ ಜೀವಿತದಲ್ಲಿ ಈ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ತನ್ನ ಮಾವನ ಮನೆಗೆ ಹೋಗ್ತಾ ಇದ್ದಾನೆ. ತನ್ನ ಮಾವನ ಮನೆಗೆ ಹೋಗುವಾಗ ಅವನು 14 ವರ್ಷ ದುಡಿತಾನೆ, ಆದ್ರೆ ಅವನಿಗೆ ಯಾವ ರೀತಿಯ ಪ್ರತಿಫಲ ಇಲ್ಲ. ಆಗ ಅವನು ಹೇಳ್ತಾನೆ, ನಾನು ತಿರುಗಿ ಹೋಗ್ತೇನೆ ಎಂಬುದಾಗಿ ಹೇಳುವಾಗ ಲಾಬಾನನು ಯಾಕೋಬನ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನೀನು ಬರುವಾಗ ನನ್ನಲ್ಲಿ ಏನಿರಲಿಲ್ಲ, ಆದ್ರೆ ನನ್ನ ದೇವರು ನಿನ್ನ ನಿಮಿತ್ತ ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ಲಾಬಾನನಿಗೆ ಹೇಳಲಿಕ್ಕೆ ಸಾಧ್ಯವಾದ್ರೆ, ಇವತ್ತು ನೀನು ಸಹ ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಅವನು ಏನ್ ಮಾಡ್ತಾನೆ, ಹಾಗೆ ಹೇಳ್ತಾನೆ, ನಾನು ಏನ್ ಮಾಡ್ಬೇಕು, ನೀನು ನಿನ್ನ ನಿಮಿತ್ತ ನನಗೆ ಆಶೀರ್ವಾದ ಬಂತು, ನೀನು ಇರು ಎಂಬುದಾಗಿ ಹೇಳುವಾಗ, ಇಂದಿನಿಂದ ನನಗೆ ಸಂಬಳವನ್ನು ನೀನು ಕೊಡಬೇಕು. ಯಾವ ಸಂಬಳ ಅಂತ ಹೇಳಿದ್ರೆ, ಕಪ್ಪು ಚುಕ್ಕೆ ಮಚ್ಚೆ ಉಳ್ಳ ಯಾವ ಕುರಿ ಬರ್ತದೆ ಅದು ನನ್ನ ಪಾಲಾಗಬೇಕೆಂಬುದಾಗಿ ಹೇಳುವಾಗ, ದೇವರು ಅಲ್ಲಿ ಯಾಕೋಬನನ್ನು ಆಶೀರ್ವಾದ ಮಾಡಿ, ಬಾಕಿ ಹುಟ್ಟುವ ಕುರಿಗಳೆಲ್ಲ ಯಾವುದಾಗಿರ್ತದೆ ಅದು ಕಪ್ಪು ಚುಕ್ಕೆಯನ್ನು ಬಂದದ್ರಿಂದ ಅವನೊಂದು ದೊಡ್ಡ ಧನಿಕನಾಗಿ ಬರ್ತಾ ಇದ್ದಾನೆ. ಧನಿಕನಾದ ಮೇಲೆ ಸಹ ಅವನು ಬರುವಾಗ ಯಾರಿಗೆ ಹೇಳಿಲ್ಲ, ಲಾಬಾನನಿಗೆ ಹೇಳಿಲ್ಲ. ಅಲ್ಲಿ ಸಹ ಒಂದು ಮೋಸ. ಅಂದ್ರೆ ಯಾಕೋಬ ಅವನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನೇನು ಮಾಡಿದ ಅಂದ್ರೆ ಬಲಾತ್ಕಾರವಾಗಿ ತೆಗೆದುಕೊಂಡ. ಅವನು ಬರ್ತಿರುವಾಗ ಅವನನ್ನು ಅಟ್ಟಿಸಿಕೊಂಡು ಯಾರು ಬರ್ತಾನೆ, ಲಾಬಾನ ಬರ್ತಾ ಇದ್ದಾನೆ. ಲಾಬಾನ ಏನ್ ಮಾಡ್ತಾನೆ, ಅವನನ್ನು ನಾಶ ಮಾಡಲಿಕ್ಕೆ ಬರ್ಲಿಕ್ಕೆ ಹೋದದ್ದು. ಆದ್ರೆ ದೇವರು ಲಾಬಾನನನ್ನು ಗದರಿಸುತ್ತಾನೆ, ಯಾಕೋಬನ ಸುದ್ದಿಗೆ ಹೋದ್ರೆ ಜಾಗ್ರತೆ ಎಂಬುದಾಗಿ. ಅಲ್ಲಿ ಇದಕ್ಕೆ ಕಾರಣ ಅಬ್ರಹಾಮನ ತಲೆಮಾರನ್ನು ದೇವರ ಆಶೀರ್ವಾದ ಮಾಡಿದ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಮುಟ್ಟಲಿಕ್ಕೆ ಯಾರಿಗೆ ಆಗುವುದಿಲ್ಲ, ನಿನ್ನ ಮಕ್ಕಳನ್ನು ಮುಟ್ಟಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ವಾಗ್ದಾನ ಇದೆ, ಅದು ಆಶೀರ್ವಾದ ಮಾಡುವ ವಾಗ್ದಾನವಾಗಿದೆ. ಆಮೇಲೆ ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅವನು ಬಂದ ನಂತರ ಅವನು ಎಲ್ಲ ಇಟ್ಕೊಂಡು ಬರ್ತಾ ಇದ್ದಾನೆ. ಹುಡ್ಕೊಂಡು ಬಂದ್ರು ಸಹ ಅವನಿಗೊಂದು ಸಮಾಧಾನ ಇಲ್ಲ, ಅವನಿಗೊಂದು ಸಂತೋಷ ಇಲ್ಲ. ಆಮೇಲೆ ಆ ಸಂದರ್ಭದಲ್ಲಿ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 26ನೇ ವಾಕ್ಯಕ್ಕೆ ಹೋಗುವಾಗ, ಜೆನೆಸಿಸ್ ಚಾಪ್ಟರ್ 32 ವರ್ಸಸ್ 26 ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಆಸ್ತಿ ಸಮೇತ ಬರ್ತಾ ಇದ್ದಾರೆ, ಅವರಿಗೆ ಯಾವ ಕೊರತೆ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವರು ದೇವರ ಬಳಿಗೆ ಹೋಗಿ ಹೇಳ್ತಾನೆ ಏನಂತ ಹೇಳಿದ್ರೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ. ಆಮೇಲೆ ಅಲ್ಲಿ ಅಂದ್ರೆ ಎಲ್ಲ ಆಶೀರ್ವಾದ ಇದ್ರೂ ಸಹ ಅವನಿಗೆ ಸಮಾಧಾನ ಇಲ್ಲ, ಅವನಿಗೆ ತೃಪ್ತಿ ಇಲ್ಲ. ದೇವರ ಆಶೀರ್ವಾದ ತೃಪ್ತಿ ತರ್ತಾನೆ. ಎಷ್ಟು ಜನ ಇವತ್ತು ನಂಬ್ತೇನೆ, ದೇವರ ಆಶೀರ್ವಾದ ನನ್ನನ್ನು ಮೇಲಕ್ಕೆ ಎತ್ತುತ್ತಾನೆ ಎಂಬುದಾಗಿ. ಅವನು ಒಂದೇ ಪ್ರಾರ್ಥನೆ ಮಾಡಿದ್ರು, ದೇವರೇ ನೀನು ನನ್ನನ್ನು ಆಶೀರ್ವಾದಿಸದ ಹೊರತು ನಾನು ನಿನ್ನನ್ನು ಬಿಡುವುದೇ ಇಲ್ಲ ಎಂಬುದಾಗಿ. ದೇವರ ಸನ್ನಿಧಾನದಲ್ಲಿ ಅವನು ಮೊರೆ ಇಡುವಾಗ ಅಲ್ಲಿ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಹೆಸರು ಏನು ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ, ನನ್ನ ಹೆಸರು ಯಾಕೋಬ ಎಂಬುದಾಗಿ. ಅಂದ್ರೆ ಅವನು ತಂದೆ ಹತ್ರ ಮೋಸದಲ್ಲಿ ಆಶೀರ್ವಾದವನ್ನು ತೆಗೆದುಕೊಂಡ, ಆದರೆ ದೇವರ ಬಳಿಗೆ ಆಶೀರ್ವಾದ ತೆಗೆದುಕೊಳ್ಳುವಾಗ ಅವನಿಗೆ ಗೊತ್ತಾಯ್ತು, ಅಲ್ಲಿ ದೇವರ ಆಶೀರ್ವಾದ ವ್ಯಸನವನ್ನು ಸೇರಿಸುವುದಿಲ್ಲ. ಮಾತ್ರವಲ್ಲ, ದೇವರ ಆಶೀರ್ವಾದ ಕೊಟ್ಟರೆ ಲೋಕದ ಎಲ್ಲ ಆಶೀರ್ವಾದಕ್ಕಿಂತ ಮಿಗಿಲಾದದ್ದು ಎಂಬುದಾಗಿ ಅವನು ಸತ್ಯವಾಗಿ ಹೇಳ್ತಾ ಇದ್ದಾರೆ, ನಾನು ಯಾಕೋಬನು ಎಂಬುದಾಗಿ. ಆಗ ದೇವರು ಅವನಿಗೆ ಒಂದು ಹೆಸರನ್ನು ಕೊಡ್ತಾನೆ. ಏನ್ ಹೆಸರನ್ನು ಕೊಡ್ತಾನೆ, ಇನ್ನು ಮುಂದೆ ನಿನ್ನ ಹೆಸರು ಯಾಕೋಬ ಅಲ್ಲ, ನಿನ್ನ ಹೆಸರು ಇಸ್ರೇಲ್ ಎಂಬುದಾಗಿ ಈ ಹೆಸರು ಬರ್ತದೆ ಎಂಬುದಾಗಿ ಅವನ ಬಗ್ಗೆ ದೇವರು ಹೇಳ್ತಾನೆ. ಇಸ್ರೇಲ್ ಅಂತ ಹೇಳಿದ್ರೆ ಆಶೀರ್ವಾದಿಸಲ್ಪಟ್ಟವನು. ಇಲ್ಲಿ ನೋಡಿ, ಅವನ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ಕೊಟ್ಟ ನಂತರ, ಆಶೀರ್ವಾದ ನಿಧಿಯಾಗಿ ದೇವರು ಮಾಡಿದ ನಂತರ ಅಲ್ಲಿ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಅದೇ ಆದಿಕಾಂಡ ಪುಸ್ತಕ 32ನೇ 29ನೇ ವಾಕ್ಯ. 32ನೇ 29ನೇ ವಾಕ್ಯ. ಆಗ ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ಈಗ ಇವನ ಹೆಸರು ಹೇಳಿದೆ ಯಾಕೋಬ ಅಂತ ಹೇಳಿದ. ಈಗ ಯಾಕೋಬ ದೇವರ ಹತ್ರ ಕೇಳ್ತಾ ಇದ್ದಾರೆ, ನಿನ್ನ ಹೆಸರನ್ನು ನನಗೆ ತಿಳಿಸ್ಬೇಕು. ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ?
ಹೆಸರು ಹೇಳಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನನ್ನ ದೇವರಿಗೆ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಆಶೀರ್ವಾದ ಮಾಡುವ ದೇವರೇ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತಾರೆ ನನ್ನ ದೇವರು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನನ್ನ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಆತನ ಆಶೀರ್ವಾದ ವ್ಯಸನವನ್ನು ಸೇರಿಸುವುದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು ಪ್ರಿಯರೇ. ಅಲ್ಲಿ ಗಲಾತ್ಯ ಪುಸ್ತಕದಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯ ಓದುವುದಾದ್ರೆ ಬೇಗನೆ, ಗಲಾತ್ಯ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತನೆಂದು ನಿರ್ಣಯಿಸುವವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿ ತಿಳಿಸಿದೆ ಎಂಬುದಾಗಿ ಅಲ್ಲಿ ಪೌಲರು ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯ ಪುಸ್ತಕದಲ್ಲಿ ಬರೀತಾ ಇದ್ದಾರೆ. ಹಾಗಾದ್ರೆ ಅಬ್ರಹಾಮನು ಯಾರಾಗಿದ್ದ? ಅನ್ಯನಾಗಿದ್ದ, ದೇವರನ್ನು ತಿಳಿಯದವನಾಗಿದ್ದ. ಅವನ ಜೀವಿತದಲ್ಲಿ ನಿಜವಾದ ದೇವರ ಪರಿಚಯವಿರಲಿಲ್ಲ. ಆದರೆ ಯಾವಾಗ ಆ ನಿಜ ದೇವರ ಪರಿಚಯವಾಯಿತು, ದೇವರನ್ನು ಆಶೀರ್ವಾದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಲ್ಲಿ ಇವತ್ತು ನಾನು ನಿಮ್ಮನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಒಬ್ಬನ ಜೀವಿತದಲ್ಲಿ ಆಶೀರ್ವಾದ ಬೇಕಾದ್ರೆ ಅವನ ಶಾಪದ ಜೀವಿತದಿಂದ ಹೊರಗೆ ಬರಬೇಕು. ಅವನ ಜೀವಿತ ಶಾಪದಿಂದ ತುಂಬಿತ್ತು, ಅವನ ಜೀವಿತ ಅಂಧಕಾರದಿಂದ ತುಂಬಿತ್ತು. ಆದರೆ ಯಾವಾಗ ದೇವರ ಶಬ್ದವನ್ನು ಅವನು ಕೇಳಿದ, ದೇವರನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿದ. ವಿಮೋಚನ ಕಾಂಡ ಪುಸ್ತಕದಲ್ಲಿ 23ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಎಕ್ಸೋಡಸ್ ಚಾಪ್ಟರ್ 23 ವರ್ಸಸ್ 22. ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ, ನೋಡಿ, ನನ್ನ ಆಜ್ಞೆಗಳನ್ನೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಎಂದಾಗಿ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ನಿಲ್ಲುತ್ತೇನೆ. ನೋಡಿ, ದೇವರು ಜಸ್ಟ್ ನಿನ್ನ ದೇವರಿಗೆ ಒಬ್ಬೇ ಆದ್ರೆ ಸಾಕು. ನಿನ್ನನ್ನು ಯಾರು ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ, ನಿನಗೆ ಯಾರು ಶಾಪ ಹಾಕ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಿಲ್ಲ, ಒಂದು ಪಕ್ಷ ಅವನಿಗೆ ಶಾಪ ಹಾಕಿದ್ರೆ ಅದು ಅವರಿಗೆ ತಟ್ಟುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ಅಬ್ರಹಾಮನ ಬಗ್ಗೆ ಮಾತನಾಡಿದಾಗೆ ಇವತ್ತು ಹೊಸ ಒಡಂಬಡಿಕೆಯ ಅಬ್ರಹಾಮನ ಮಕ್ಕಳ ನೀವಾಗಿದೆ. ಇವತ್ತು ನಾನು ನೀನು ದೇವರ ಅಬ್ರಹಾಮನ ಸಂತತಿಯವರಾಗಿದ್ದೇವೆ. ನಾನು ನೀನು ಅಬ್ರಹಾಮನ ಸಂತತಿಯವರು ಯಾರ ಮೂಲಕ ಆದದ್ದು? ಯೇಸು ಕ್ರಿಸ್ತನ ಮೂಲಕ ಆಗಿದೆ. ಹಾಗಾದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಆಶೀರ್ವಾದ ಅದು ಬೆಂಡೆಗಿರುವುದಾದ್ರೆ ಇವತ್ತು ಕರ್ತರು ಮಾತನಾಡುತ್ತಿದ್ದಾರೆ. ಅಬ್ರಹಾಮನ ಜೊತೆ ಮಾತನಾಡಿದಾಗೆ ನಿನ್ನ ಜೊತೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ಇವತ್ತು ನಿನ್ನನ್ನು ಕರೆಯುತ್ತಿದ್ದಾನೆ. ಅಲ್ಲಿ ನನ್ನನ್ನು ಹಿಂಬಾಲಿಸು ಮಗನೇ. ನಿನ್ನ ಜೀವಿತದಲ್ಲಿ ನೀನಿರುವ ಪರಿಸ್ಥಿತಿಯಿಂದ ಇವತ್ತು ಹೊರಗೆ ಬರಬೇಕಾದ್ರೆ ನನ್ನನ್ನು ಹಿಂಬಾಲಿಸು ಮಗನೇ, ಓ ಮಗಳೇ, ನನ್ನನ್ನು ಹಿಂಬಾಲಿಸು. ದೇವರು ನೋಡಿ, ಅಬ್ರಹಾಮನ ಮಾತು ಕೊಟ್ಟದ್ದು ಮಾತ್ರವಲ್ಲ, ಆ ಮಾತನ್ನು ನೆರವೇರಿಸಿದ. ಅವನ ಹೆಸರು ಅಬ್ರಹಾಮ್ ಅಂತ ಇತ್ತು, ಆದರೆ ನಂತರ ಅವನ ಹೆಸರನ್ನು ದೇವರು ಏನ್ ಮಾಡಿದ? ಬದಲು ಮಾಡಿದ. ಹೇಗೆ ಏನ್ ಮಾಡಿದ? ಅಬ್ರಹಾಮ್ ಎಂಬುದಾಗಿ ಆ ಹೆಸರು ಕೊಟ್ಟ. ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದಗಳು ತಡೆಯಾಗಿರುವುದಾದ್ರೆ ಕರ್ತನ ಆತ್ಮನು ಇವತ್ತು ಮಾತನಾಡ್ತಿದ್ದಾನೆ. ನಾನು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ನಾನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ನಿನ್ನ ಪರಿಸ್ಥಿತಿಯ ಮೇಲೆ ನನಗೆ ನಿಯಂತ್ರಣ ಮಾಡಲಿಕ್ಕೆ ನೀನು ಬಿಟ್ಟು ಕೊಡುವುದಾದ್ರೆ, ನನ್ನ ಆಜ್ಞೆಗೆ ನೀನು ವಿಧೇಯನಾಗುವುದಾದ್ರೆ, ನನ್ನ ಮಾತುಗಳನ್ನು ನೀನು ಕೇಳುವುದಾದ್ರೆ, ನಿನ್ನನ್ನು ಇದುವರೆಗೆ ಯಾರು ಕೆಡಿಸಿದ್ರು ಅವರನ್ನು ನಾನು ಕೆಡಿಸುತ್ತೇನೆ, ನಿನ್ನನ್ನು ಯಾರು ಪೀಡಿಸಿದ್ರು ಅವರನ್ನು ಪೀಡಿಸುತ್ತೇನೆ ಎಂಬುದಾಗಿ ಅಲ್ಲಿ ದೇವರಾತ್ಮನು ಹೇಳ್ತಾ ಇದ್ದಾನೆ. ಹಾಗಾಗಿ ಭಯಪಡುವ ಅಗತ್ಯ ಇಲ್ಲ. ನಿನ್ನ ದೇವರು ಇವತ್ತು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಆತ ನಮ್ಮ ಮುಂದೆ ಇದ್ದವನಾಗಿದ್ದಾನೆ. ನೋಡಿ, ನಾವು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯ ಬಗ್ಗೆ ನೋಡುವುದಾದ್ರೆ ನನ್ನ ದೇವರು ಆಶೀರ್ವಾದ ಮಾಡಿದ, ತನ್ನ ಮಕ್ಕಳನ್ನು, ತನ್ನ ಭಕ್ತರನ್ನು ಆಶೀರ್ವಾದ ಮಾಡಿದ. ಯಾಕೆ ಗೊತ್ತಿಲ್ಲ? ಅವನ ಹೆಸರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಅಲ್ಲಿ ದೇವರು ಹೇಳಿದ್ರು, ಮೋಶೆಗೆ ಹೇಳಿದ್ರು, ನೀನು ಆರೋನನಿಗೆ ಹೇಳು, ನನ್ನ ಮಕ್ಕಳನ್ನು ನೀನು ಈ ರೀತಿ ಆಶೀರ್ವದಿಸಬೇಕು. ಏನಂತ ಹೇಳಿದ್ರೆ, ಯೆಹೋವ ನಿಮ್ಮನ್ನು ಆಶೀರ್ವದಿಸಲಿ, ಯೆಹೋವ ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ ಎಂಬುದಾಗಿ ನನ್ನ ಜನರನ್ನು ನೀನು ಆಶೀರ್ವಾದ ಮಾಡಬೇಕು ಎಂಬುದಾಗಿ ಆರೋನನಿಗೆ, ಯಾಜಕನಾದ ಆರೋನನಿಗೆ ದೇವರು ಹೇಳಲಿಕ್ಕೆ ಕಾರಣ ಇದ್ದದ್ದು, ದೇವರು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ನನ್ನನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು ಸರ್, ಇವತ್ತು ದೇವರ ಸನ್ನಿಧಾನದಲ್ಲಿ ನಿಮ್ಮನ್ನು ಬಿಟ್ಟುಕೊಡ್ರಿ. ಹೇಗೆ ಅಬ್ರಹಾಮನು ತನ್ನನ್ನು ಬಿಟ್ಟುಕೊಟ್ಟ, ದೇವರ ಶಬ್ದಕ್ಕೆ ವಿಧೇಯನಾದ, ದೇವರು ತೋರಿದ ಮಾರ್ಗದಲ್ಲಿ ಅವರು ನಡೀಲಿಕ್ಕೆ ಪ್ರಾರಂಭ ಮಾಡಿದ ಹಾಗೆ
ನೀವು ಸಹ ಅದೇ ಮಾರ್ಗದಲ್ಲಿ ಹೋಗ್ರಿ. ನಾನು ಹೇಳ್ತೇನೆ, ನಿಮಗೆ ತೆರೆಯದ ಮಾರ್ಗ ದೇವರು ಇವತ್ತು ನಿಮಗೆ ತೆರೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಓ ರಿಕ್ಕಲವ ಕಲಬಲ ಶಂಕರ, ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ಸ್ತೋತ್ರ ಹೇಳ್ತಿದ್ರೆ, ದೇವರೇ ದೇವರೇ ನಾನು ನಿನ್ನ ಬಳಿಗೆ ಬರುತ್ತಾ ಇದ್ದೇನೆ, ದೇವರೇ ನನಗೆ ನಿನ್ನ ಆಶೀರ್ವಾದ ಬೇಕು. ಇವತ್ತು ತನಕ ನಿನ್ನ ಆಶೀರ್ವಾದ ನೀನು ಬಲಾತ್ಕಾರದಿಂದ ತೆಗೆದುಕೊಂಡಿದ್ರೆ ಆ ಆಶೀರ್ವಾದದಿಂದ ನಿನಗೆ ಯಾವ ಪ್ರಯೋಜನ ಇಲ್ಲ. ದೇವರು ನಿನ್ನನ್ನು ಆಶೀರ್ವದಿಸಬೇಕಾದ್ರೆ, ದೇವರು ನಿನ್ನನ್ನು ಪ್ರಸನ್ನ ಮುಖದಿಂದ ನೋಡಬೇಕಾದ್ರೆ, ಯಾಕೋಬನು ದೇವರ ಬಳಿಯಲ್ಲಿ ಪ್ರಾರ್ಥಿಸಿದ ಹಾಗೆ, ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ಪ್ರಕಾರ ದೇವರು ಅವನನ್ನು ಆಶೀರ್ವಾದ ಮಾಡಿದರು. ಇವತ್ತು ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಎಲ್ಲ ಆಶೀರ್ವಾದಕ್ಕೆ ನನ್ನ ದೇವರೇ ಕಾರಣವಾಗಿದ್ದಾರೆ. ಓ ನನ್ನ ಎಲ್ಲ ಬಿಡು, ನನ್ನ ಎಲ್ಲ ದೇವರು ನನ್ನ ಜೀವಿತದಲ್ಲಿ ಬಂದಿದ್ದ ನನಗೆಲ್ಲ ಆಶೀರ್ವಾದ. ಓ ನಿಕಲಬ ಕರಬಲ ಶಂಕರ, ಎಲ್ಲರೂ ಸ್ಥಳಗಳಲ್ಲಿ ದೇವರಿಗೆ ಸ್ತೋತ್ರ ಹೇಳುವ. ಆತನನ್ನು ಸೇವಿಸುವುದು ಅನೇಕ ಕಾರಣಗಳುಂಟು. ಅಬ್ರಾಮನನ್ನು ಕೇಳಿದ್ರೆ ಅಬ್ರಾಮ ಹೇಳ್ತಾನೆ, ನನಗೆ 100 ವರ್ಷ ಪ್ರಾಯವಾಗುವಾಗ ನನಗೆ ಮಕ್ಕಳನ್ನು ಕೊಟ್ಟ, ಅವನ ಆಶೀರ್ವಾದ ದೊಡ್ಡದಾಗಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ನಿನ್ನ ಆಶೀರ್ವಾದ ಸಹ ಅದೇ ದೇವರಿನ ಜೋಡಿಗೆ ಹಾಕಿ ಹೋಗ್ತಾ ಇದ್ದಾರೆ. ಭಯಪಡಬೇಡ, ಭಯಪಡಬೇಡ. ತಡವಾದರೂ ಸಹ ಕಾದಿರು, ತಾಮಸವಿಲ್ಲದೆ ಕಾದಿರು, ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. Thank you Lord. We worship you Lord. ಓ ನಿನ್ನನ್ನು ಆರಾಧಿಸ್ತೇವೆ ರಾಜನೇ, ನಿನಗೆ ಮಹಿಮೆ ಉಂಟಾಗಲಿ. Thank you Lord. ಓ ವಾಕ್ಯದ ಮೂಲಕ ಮಾತನಾಡಲಿಕ್ಕೆ ಸ್ತೋತ್ರಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. Thank you Lord. Hallelujah.
ಜಯಗೊಂಡ ದೇವರಿಗೆ